ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ತುಂಬ ದಿನಗಳ ನಂತರ ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೀವಿ. ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ವೀಡಿಯೋನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ನಮಗೆಲ್ಲ ಗೊತ್ತಾಗೋಯ್ತು. ವರಮಹಾಲಕ್ಷ್ಮಿ ಇರೋದ್ರಿಂದ ಎಲ್ಲ ಪ್ರಿಪ್ರೇಷನ್ ಏನೇ ಸ್ವಲ್ಪ ರಾಜು ಕೆಲಸಕ್ಕೆ ಹೊಟ್ಟೋಗ್ಬಿಡ್ತಾರೆ. ಇನ್ನು ನಮ್ಮಮ್ಮ ಕರು ಮೇಯ್ಸಕ್ಕೆ ಹೋಗ್ಬಿಡ್ತಾರೆ ಅಂತೇಳಿ ನಮ್ಮ ಪ್ರೀತನ್ನ ಕರೆಸ್ಕೊಂಡು ಸ್ವಲ್ಪ ಪಾಪುನ ಆಟಾಡ್ಸಪ್ಪ ಅಂತ ಹೇಳಿ ನೆನೆಲ್ಲ ಧೂಳೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇವಾಗ ಪಾತ್ರೆದೊಂದಿತ್ತು, ಅದನ್ನು ಕೂಡ ಎಲ್ಲ ಫಿನಿಷ್ ಮಾಡಿಕೊಂಡು ಅಮ್ಮ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರು. ಇವಾಗ ಸದ್ಯಕ್ಕೆ ಹಬ್ಬ ಬಂದರೆ ಎಲ್ಲ ಜಾಸ್ತಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಬರೀ ಇಂಥದೆಯಾ? ನಾನು ರೂಮು ಎಲ್ಲ ಗಲೀಜಾಗ್ಬಿಟ್ಟಿತ್ತು ತುಂಬ. ಅವೆಲ್ಲ ಧೂಳೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಮಡಚಿಟ್ಟು ಎಲ್ಲ ಆಯಿತು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಸೊ ಇವಾಗ ಸ್ವಲ್ಪ ಪಾತ್ರೆನೂ ಕೂಡ ಜೋಡಿಸಿ ಎಲ್ಲ ರೆಡಿ ಮಾಡಿದೆ. ಆಮೇಲೆ ನಮ್ಮಮ್ಮ ಮಾವಿನ ಸೊಪ್ಪೆಲ್ಲ ತೊಗೊಬಂದು ರೆಡಿ ಮಾಡಿ ಇಟ್ಟು ಹಸು ಮೇಯ್ಸಕ್ಕೆ ಹೋಗಿದ್ದಾರೆ. ನಮಗೆಲ್ಲ ಗೊತ್ತಾಗೋಯ್ತು. 4 ಕಂದು ಮಾವಿನ ಕಂದನ್ನು ತೊಗೊಬಂದು ಇಟ್ಟಿದ್ದಾರೆ. ಅಜ್ಜಿ 2 ಬೇಕು ಅಂತಂದಿದ್ರು, ಸೊ ಅವರಿಗೂ ತಂದು ಇಟ್ಟಿದ್ದಾರೆ. ತೋರಣ ಎಲ್ಲ ರೆಡಿ ಮಾಡ್ಕೋಬೇಕು. ಈ ಬಿಸಿಲು ಬರೋದು ಮಳೆ ಬರೋದು ಇದೇ ಆಗ್ಬಿಟ್ಟೈತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಜ್ಜಿ ಸ್ವಲ್ಪ ಬಾ ಸೀರೆ ಉಡ್ಸೋಣ ಅಂತಂದರು. ಈಗ ಅಜ್ಜಿ ಪಾಪುನ ಆಟ ಆಡಿಸ್ತಿದ್ರು. ಪಾತ್ರೆ ಎಲ್ಲ ಜೋಡಿಸ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡ್ಬರ್ತೀನಿ, ಅಮ್ಮ ಕಾಳೆಲ್ಲ ಎತ್ತಾಕ್ಬಿಟ್ಟು ಅಂತೇಳಿ ಕಾಳು ಒಣಗಾಕಿದ್ರು. ಅಮ್ಮ ಕಾಳೆಲ್ಲ ಎತ್ತಾಕಿ ಆಮೇಲೆ ಮನೆಯೆಲ್ಲ ಸೀಡ್ಕೋಬೇಕು. ನೈಟೆಲ್ಲ ರೆಡಿ ಮಾಡಿಕೊಂಡು ಬೆಳಿಗ್ಗೆ ನಾನೇನು ಸಿಂಪಲಾಗಿ ಪೂಜೆ ಮಾಡೋದು, ಜಾಸ್ತಿ ಗ್ರ್ಯಾಂಡಾಗೇನು ಮಾಡೋಕ್ಕೆ ಹೋಗಲ್ಲ. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾಳೆ ಹಬ್ಬ, ಸೊ ಇವಾಗಲೇ ಅಡ್ವಾನ್ಸಾಗಿ ಹೇಳ್ತಿದ್ದೀನಿ. ಬನ್ನಿ ಯಾವ ರೀತಿ ಪ್ರಿಪ್ರೇಷನ್ ನಡೆಯುತ್ತೆ ಅನ್ನೋದನ್ನ ವೀಡಿಯೋದಲ್ಲಿ ತೋರಿಸ್ತೀನಿ. ನಮ್ಮಮ್ಮ ಗೌರಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ರು. ಮಮ್ಮಿ ಸುಮ್ಮನೆ ಏನಕ್ಕೆ ಹಿಂಸೆ ಅಂತೇಳಿ ನಾನು ಅಮ್ಮ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಪಾತ್ರೆ ಎಲ್ಲ ಎತ್ಕೊಟ್ರು. ನೀನು ಕ್ಲೀನ್ ಮಾಡ್ಕೊ ಮಮ್ಮಿ, ಒಂದು ಸ್ವಲ್ಪ ನನ್ನ ಪಾತ್ರೆ ಎಲ್ಲ ಬೆಳಿಕೋತೀನಿ ಅಂತೇಳಿ ಬೆಳಿಕೊಟ್ಟೆ. ಅಮ್ಮ ಎತ್ತಿಟ್ಟಿದ್ರು, ಜೋಡಿಸಿರ್ಲಿಲ್ಲ. ನನ್ನ ಮಗಳು ನೋಡಿ ನಾವು ಕೆಲಸ ಮಾಡೋ ಹತ್ರನೇ ಬಂದು ಗೋಳು. ಸೊ ಫೈನಲಿ ಎಲ್ಲ ಜೋಡಿಸಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದೆ. ಡಬ್ಬಗಳೆಲ್ಲ ಇನ್ನೂ ಸ್ವಲ್ಪ ಇದೆ. ನನ್ನ ಮಗಳಿಗೆ ಹಾಲು ಕಾಯಿಸಿ ಕುಡಿಸೋಣ ಅಂತ ರೆಡಿ ಮಾಡ್ತಿದ್ದೀನಿ. ಕಾಳೆಲ್ಲ ಹೊರಗಡೆ ಇತ್ತು, ಅಮ್ಮ ಬಿಸಿಲಿಗೆ ಒಣಗಾಕಿದ್ರು. ಎಲ್ಲ ಎತ್ತಿಟ್ಟು ನಮ್ಮ ಗಿಡದಲ್ಲೇ ರೋಸ್ ಎಲ್ಲ ಬಿಟ್ಟಿದ್ವು, ತುಂಬ ಚೆನ್ನಾಗಿ ಬಿಟ್ಟಿದ್ವು. ಕಳ್ಸೋಕ್ಕಾಗುತ್ತೆ ಅಂತ ಹೇಳಿ ಹಾಗೆ ಡಬ್ಬಕ್ಕೆ ಹಾಕಿ ಫ್ರಿಜ್ ಒಳಗೆ ಹಾಕಿಟ್ರೆ ಏನಾಗಲ್ಲ ಅಂತ ಎತ್ತಿಟ್ಟಿದ್ದೀನಿ. ಹಾಗೆ ನಮ್ಮಮ್ಮ ಇದು 2-3 ದಿನ ಆಗೈತೆ ಕಟ್ಟಿ. ಸ್ವಲ್ಪ ಏನು ಅಷ್ಟೇನು ಇದಾಗಿಲ್ಲ. ನಮ್ಮ ಗಿಡದಲ್ಲೇ ಬಿಟ್ಟಿತ್ತು ಬೆಡ್ತಾರೆ ಹೂವು, ಕಳ್ಸಕ್ಕೆ ಮುಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ವಿಳ್ಯದಲ್ಲೇ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು. ಮುತ್ತೈದೆಯರಿಗೆ ಒಂದು 5 ಜನಕ್ಕೆ ಕೊಡೋಣ ಅಂತ ಹೇಳಿ ಹಾಗೆ ಕಳ್ಸಕ್ಕೂ ಆಗುತ್ತೆ ಅಂತ ಹೇಳಿ ಎಲ್ಲ ಎತ್ತು ಮಡಗಿದ್ದೀನಿ. ಇದು ನಾವು ರೈಟಾಗಿ ಬಿಡುತ್ತೆ ಅಂತ ಹೇಳಿ ನಾನು 5 ಡೇಸ್ ಮುಂಚೆ ಒಂದು ವಾರನೇ ಆಯಿತು ಅಂದ್ಕೊಳ್ಳಿ ತಂದಿಟ್ಟಿದ್ದೆ. ಸೊ ಫ್ರಿಜ್ ಇತ್ತಲ್ಲ ಏನಾಗಲ್ಲ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಒಂದೊಂದಾಗೇ. ಹಾಗೆ ಗೊನೆ ಬಿಟ್ಟಿತ್ತು, ಸೊ ಬಾಳೆಹಣ್ಣು ಏನು ತೊಗೊಳಕ್ಕೆ ಹೋಗಲಿಲ್ಲ. ಎಲ್ಲ ಒಂದೊಂದಾಗಿ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಫೈನಲಿ ಎಲ್ಲ ಹೇಗೆ ನಡೆಯುತ್ತೆ ಅನ್ನೋದನ್ನ ಮುಂದೆ ನೀವೇ ನೋಡಿ. ಅಡುಗೆ ಮನೆಯೆಲ್ಲ ಫೈನಲಿ ಜೋಡಿಸಿಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಬಾಕಿ ಇದೆ. ಸೊ ಆಮೇಲೆ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆದೆ. ಇವಾಗ ಒಂದು ಸ್ವಲ್ಪ ಅಜ್ಜಿ ಮನೆಗೆ ಹೋಗಬೇಕು. ಎಲ್ಲ ಆಲ್ಮೋಸ್ಟ್ ಆಗಿದೆ. ಅಂದರೆ ದೇವ್ರ ಮನೆ ಒಂದು ನೀಟ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಸೀಡ್ಕೋಬೇಕು. ತಕ್ಕಮಟ್ಟಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಜ್ಜಿ ಮನೆಗೆ ನಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೀನಿ. ನಮ್ಮ ಅಜ್ಜಿಗೆ ವಯಸ್ಸಾಗಿದ್ರು ದೇವ್ರು ಮಾಡಬೇಕು ಅನ್ನೋದು ನನ್ನ ಥರ ಒಂದು ಆಸೆ. ಅವ್ರ ಮನೆಗೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಕರ್ಕೊಂಡು ಹೋದೆ. ಪಾಪ ಅವ್ರ ಮನೆ ಸಿಡ್ತಿದ್ರು, ಬನ್ನಿ ಅದಕ್ಕೆ ಅಂತೇಳಿ ಇಬ್ಬರೂ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಬೇಗ ಆಗುತ್ತೆ ಅಂತ ಬನ್ನಿ ಅಂತ ಕರ್ಕೊಂಡೋಗಿ ಫೈನಲಿ ನಾನು ಅವರು ಇಬ್ಬರು ಕೂಡ ಸೀರೆ ಅದಕ್ಕೆ ಉಡಿಸಿದ್ರು. ನನಗೆ ಅಷ್ಟು ಸೀರೆಯನ್ನು ಉಡಿಸ್ಲಿಲ್ಲ. ನಾನು ಫೈನಲಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಇಬ್ಬರು ಸೇರಿ, ಆಮೇಲೆ ಪಾಪ ಅವರು ಏನು ಮಾಡ್ಕೊಂಡಿರಲಿಲ್ಲ, ಬೇಗ ಮಾಡ್ಕೊಳ್ಳಿ ಅಂತ ಹೇಳಿ ಆಮೇಲೆ ನಮ್ಮ ಮನೆಗೆ ಬಂದು ನನ್ನ ಮಗಳನ್ನ ಅಲ್ಲೇ ಬಿಟ್ಟು ದಿವ್ಯ ಹತ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಹಾಗೆ ನಮ್ಮ ಪ್ರೀತನೂ ಬಂದಿದ್ದ, ಅವನು ಸ್ವಲ್ಪ ಹೊರಗಡೆ ಎಲ್ಲ ಹೆಲ್ಪ್ ಮಾಡಿಕೊಡ್ತಾ ಇದ್ದ. ಆಮೇಲೆ ನಮ್ಮಮ್ಮ ಎಲ್ಲನೂ ನೀನೇ ಮಾಡ್ತೀಯ ಅಂತೇಳಿ ಹೊರಗಡೆ ಪೈಪ್ ಹಾಕ್ಕೊಂಡು ಹೊರಗಡೆ ಎಲ್ಲ ಅಮ್ಮ ತೊಳ್ಕೊಟ್ರು, ಒಳಗಡೆ ಎಲ್ಲ ನಾನು ಮಾಡಿಕೊಂಡೆ.
ಚಾಪೀಸಲ್ಲಿ ಬಿಡಬಾರ್ದು, ಏಕೆ ಬಳಪದಲ್ಲಿ ಬಿಡ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಮಗಳು ರಂಗೋಲಿ ಎಲ್ಲ ಅಳಿಸ್ಬಿಡ್ತಾಳೆ. ಅದಕ್ಕೋಸ್ಕರ ಮುಂದೆ ತೊಪ್ಪೆ ಎಲ್ಲ ತಾರಿಸಿ ಬಿಟ್ಕೊಳ್ಳೋಣ ಅಂತ ಹೇಳಿ ಇದನ್ನು ಬಳಪದಲ್ಲೇ ಟ್ರೈ ಮಾಡಿದೆ. ಹಾಗೆಯೇ ಫೋನಲ್ಲಿ ನೋಡ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಿಟ್ಟಿದ್ರು ಅವರು. ಅಷ್ಟು ಕ್ಲಿಯರಾಗಿ ಬರಲ್ಲ, ಸೊ ತಕ್ಕ ಮಟ್ಟಿಗೆ ಬಿಟ್ಟೆ. ಆಮೇಲೆ ತೋರಣ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರಾಜು ಇದ್ದಿದ್ರೆ ರಾಜು ಸ್ವಲ್ಪ ಹೆಲ್ಪ್ ಮಾಡೋರು, ಅವ್ರು ಕೆಲ್ಸಕ್ಕೆ ಹೋಗಿದ್ರಲ್ಲ, ಅದಕ್ಕೋಸ್ಕರ ನಾನೇ ಎಲ್ಲ ರೆಡಿ ಮಾಡಿಕೊಂಡೆ. ನಮ್ಮ ಪ್ರೀತು ಹಾಗೆ ವೀಡಿಯೋ ಮಾಡ್ಕೊಪ್ಪ ಅಂತ ಹೇಳಿ ವೀಡಿಯೋ ಮಾಡಿಸ್ತಿದ್ದೆ ಅವನ ಕೈಲಿ. ಫೈನಲಿ ಈ ಥರ ತೋರಣ ಮಾಡಿಕೊಂಡೆ. ಆಮೇಲೆ ಬಾಗಿಲೆಲ್ಲ ಸೀಡ್ಕೊಂಡು ಹೊಸ್ಲಿಗೆ ಮತ್ತು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಡೋಣ ಅಂತ ಹೇಳಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡೆ. ಏನೋ ಒಂಥರ ಸಂಭ್ರಮ ಸಡಗರ ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬಗಳು ಹೆಣ್ಮಕ್ಳಿಗೆ. ಆಮೇಲೆ ಮತ್ತು ಗೌರಿ ಗಣೇಶ ಯಾವುದೇ ಒಂದು ಹಬ್ಬ ಬಂದರೂ ಹೆಣ್ಮಕ್ಳಿಗೆ ಕೆಲಸ ಇದ್ದಿದ್ದೇನೆ. ಈ ಹಬ್ಬ ಮತ್ತು ಫಂಕ್ಷನ್ ಏನೇ ಇದ್ರೂ ನನಗಂತೂ ನಿದ್ದೆ ಬರೋದಿಲ್ಲ. ಫಸ್ಟು ಕೆಲಸ ನಾನು ಅಂದ್ಕೊಂಡಿದ್ದು ಮಾಡಿಬಿಡ್ಬೇಕು. ದೇವ್ರ ಮನೆ ಎಲ್ಲ ಸೀಡ್ಕೊಂಡು ಕ್ಲೀನ್ ಆಗಿತ್ತಲ್ಲ, ಅದಕ್ಕೋಸ್ಕರ ನೈಟು ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ನನ್ನ ಮಗಳಿನ್ನ ಅವಳು ತಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಪೂಜೆಗೆ ಸಾಮಾನ ರೆಡಿ ಮಾಡ್ಕೊಂಡು ಎತ್ತಿಟ್ಕೋತಾ ಇದ್ದೆ. ನಮ್ಮ ಗಿಡದಲ್ಲೇ ವೀಳ್ಯದೆಲೆ ಬಿಟ್ಟಿತ್ತು, ವೀಳ್ಯದೆಲೆ ತುಂಬ ಚೆನ್ನಾಗಿತ್ತು. ಹಾಗೆಯೇ ಮುತ್ತೈದೆಯರಿಗೆ ಬಳೆ ಕೊಡೋಣ ಅಂತ ಹೇಳಿ 5 ಜನಕ್ಕೆ ಕುಂಕುಮ ಕೊಡೋಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ರಂಗೋಲೆ ಫೈನಲಿ ಈ ರೀತಿ ಬಿಟ್ವಿ. ಅಮ್ಮ ನಾನು ಇಬ್ಬರು ಸೇರಿಕೊಂಡು ಸಿಂಪಲಾಗಿ ಮಾಡೋಣ ಅಂಥೇಳಿ, ಏಕೆಂದರೆ ನಾಯಿ ಅದ್ರ ಮೇಲೆ ಮಲ್ಕೊಂಡು ಗಲೀಜು ಮಾಡಿಬಿಡುತ್ತೆ. ಅದಕ್ಕೋಸ್ಕರ ದೊಡ್ಡದಾಗೇನು ಬಣ್ಣ ಗಿಣ್ಣ ಏನೂ ಹಾಕಲಿಲ್ಲ. ಸೊ ಫೈನಲಿ ಈ ರೀತಿ ಎಲ್ಲ ಸಿಂಪಲಾಗಿ ರೆಡಿ ಮಾಡಿಕೊಂಡೆ. ಇಷ್ಟ ಆದರೆ ನೋಡಿ, ಒಂದು ಲೈಕು ಕಮೆಂಟ್ ಮಾಡಿ ಯಾವ ರೀತಿ ಇದೆ ಅಂತ. ನೀವು ಕೂಡ ಇದೇ ರೀತಿ ಮಾಡ್ತೀರಾ? ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಇದೇ ರೀತಿ. ಆಮೇಲೆ ನಮ್ಮ ಗಂಗೆ ತುಂಗೆನ ತೊಳೆದು ಪೂಜೆ ಮಾಡೋಣ ಅಂತ ಹೇಳಿ ನಮ್ಮ ಅಮ್ಮ ತೊಳಿತಾ ಇದ್ರು ಪೈಪ್ ಹಾಕ್ಕೊಂಡು. ಅವರು ನಮ್ಮ ಮನೆಗೆ ಲಕ್ಷ್ಮಿ ಇದ್ದಂಗೆ ಅಲ್ವಾ, ಅದಕ್ಕೋಸ್ಕರ ನಾವು ಅದಕ್ಕೆ ಪೂಜೆ ಮಾಡೋಣ ಅಂತ ಹೇಳಿ ನಮ್ಮ ರಾಜು ಅವರು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಅಂತ ಹೋದರು. ನಾನು ಫೈನಲಿ ಸ್ಯಾರಿ ಸಿಂಪಲ್ ಆಗಿರೋದನ್ನೇ ಹಾಕ್ಕೊಂಡೆ. ಓಲೆ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಓಲೆ ಹಾಕ್ಕೊಂಡು ನೈವೇದ್ಯಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹಾಗೆ ರವೆ ಉಂಡೆಗೆಲ್ಲ ಪುಳಿಯೋಗರೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮನೆ ಲಕ್ಷ್ಮಿ ಹೇಗಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ. ಅಂತ ಹೇಳಿ ಪುಳಿಯೋಗರೆ ಹಾಗೆ ಸ್ವಲ್ಪ ರವೆ ಉಂಡೆ, ಬಾಳೆಹಣ್ಣು, ಹಣ್ಣು, ತುಪ್ಪ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನೈವೇದ್ಯಕ್ಕೆ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಸ್ನಾನ ಮಾಡಿಸ್ತೈತೆ ಅಮ್ಮ. ರೆಡಿ ಮಾಡಾದ್ಮೇಲೆ ರೆಡಿ ಮಾಡಿಕೊಂಡು ದೀಪಾಚರಣ ಅಂತೇಳಿ ಹಣ್ಣು ಸ್ವಲ್ಪ ಹಾಗೆ ದುಡ್ಡು, ಬಾಳೆಹಣ್ಣು ಎಲ್ಲ ರೆಡಿ ಮಾಡಿಕೊಂಡು ಮುತ್ತೈದೆಯರಿಗೆ 5 ಜನಕ್ಕೆ ಎಲೆ ಅಡಿಕೆ ಕೊಡೋಣ ಅಂತೇಳಿ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಮೊಡ್ಲಕ್ಕಿ ತುಂಬಕ್ಕೆ ಸೀರೆ, ಬೆಲ್ಲ, ಅಕ್ಕಿ ಮತ್ತು ಬಳೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮಮ್ಮ ನನ್ನ ಮಗಳಿಗೆ ಸ್ನಾನ ಮಾಡಿ ಕೂರಿಸ್ಬಿಟ್ಟು ಹೋದ್ರು. ನಾನು ನಮ್ಮ ಪುಟ್ಟಲಕ್ಷ್ಮಿನ ರೆಡಿ ಮಾಡೋಣ ಅಂತೇಳಿ ಬಟ್ಟೆ ಹಾಕಿ ಹೊಸ ಬಟ್ಟೆನ ರೆಡಿ ಮಾಡಿಕೊಂಡು ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಆಲ್ರೆಡಿ. ಸೊ ದೀಪಾಚರಣ ಅಂತ ಹೇಳಿ ದೇವ್ರ ಮುಂದೆ ಕೂತ್ಕೊಂಡು ದೇವರಲ್ಲಿ ಕೇಳ್ಕೊತಾ ಎಲ್ಲ ಗಣಪತಿನ ರೆಡಿ ಮಾಡಿರಲಿಲ್ಲ. ಸೊ ಮೊದಲು ಗಣಪತಿ ಪೂಜೆ ಮಾಡಬೇಕಲ್ವ, ಅದಕ್ಕೋಸ್ಕರ ವಿನಾಯಕನ ಪ್ರಾರ್ಥನೆ ಮಾಡಿಕೊಂಡು ದೀಪಕ್ಕೆ ತುಪ್ಪದ ದೀಪ ಎಲ್ಲ ಹಚ್ಚೋಣ ಅಂತ ಹೇಳಿ. ಹಾಗೆ ನಮ್ಮಮ್ಮ ನಿಂಬೆಹಣ್ಣು ದೀಪ ಹಚ್ಚು ಅಂತ ನಿಂಬೆಹಣ್ಣು ದೀಪನೂ ಕೂಡ ರೆಡಿ ಮಾಡಿಕೊಡ್ತೀನಿ ಅಂತ ಅದೊಂದು ಮರ್ತುಬಿಟ್ಟಿದೆ. ಸೊ ಅದನ್ನು ಅಮ್ಮ ರೆಡಿ ಮಾಡಿಕೊಡ್ತಾಯಿದ್ರು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಗಂಧು ಕಡ್ಡಿ ಎಲ್ಲ ಹಚ್ಚಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಹಾಗೆ ಸಿಂಪಲ್ಲಾಗಿ ಈ ಕರ್ಜುಕಾಯಿದು ಚಿರೋಟಿ ಎಲ್ಲ ಮಾಡಲಿಲ್ಲ. ಶ್ರೀಹರಿ ಮನೋವಿಲಾಸಿನಿ
ಬತ್ತಿ ಹಾಕ್ಬಿಟ್ಟು ಬೆಳಕು ಸುತ್ತ ಬೇಗ ಲಕ್ಷ್ಮೀ ತಾಯಿಗೆ ಆರತಿ ಎಲ್ಲ ಮಾಡಿ ಆ ತಾಯಿನ ಬೇಡ್ಕೊಂಡು ಒಳ್ಳೇದು ಮಾಡಮ್ಮ ಎಲ್ರಿಗೂ ಕಾಪಾಡಮ್ಮ ಅಂತ ಹೇಳಿ ಬೇಡ್ಕೊಂಡು ಫೈನಲಿ ಲಾಸ್ಟಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಹೇಳಿ ನಮ್ಮಮ್ಮ ರೆಡಿ ಮಾಡಿಕೊಟ್ರು. ನಿಂಬೆಹಣ್ಣು ದೀಪನೂ ಕೂಡ ಹಚ್ಚಿದೆ. ಏನೋ ಒಂದು ಖುಷಿ ಸಂಭ್ರಮ ಅಲ್ವಾ ನಮ್ಮ ಹೆಣ್ಮಕ್ಳಿಗೆ ದೇವ್ರನ್ನ ಪೂಜಿಸೋದು. ಹಾಗೆ ಹಸು ಕರುಗಳಿಗೆ ಪೂಜೆ ಮಾಡೋಣ ಅಂತ ಹೇಳಿ ನಾನು ರಾಜು ಇಬ್ಬರು ಹೊರಗಡೆ ಬಂದ್ವಿ. ಹಾಗೆ ರಾಜು ಅವರು ವಿಡಿಯೋ ಮಾಡ್ಕೋತಿದ್ರು. ನಮ್ಮ ತುಂಗೆ ಗಂಗೆ ಇಬ್ಬರೂ ರೆಡಿ ಮಾಡೋಣ ಅಂತ ಹೇಳಿ ಹಾಗೆಯೇ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಅವರು ಲಕ್ಷ್ಮೀ ಸಮಾನ ಅಲ್ವಾ, ಮುಕ್ಕೋಟಿ ದೇವತೆಗಳು ಕೂಡ ಹಸು ಬಾಲದಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಅಲ್ವಾ, ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದು ಇವಾಗ ನಮ್ಮ ಅತ್ತಿಗೆ ಮನೆ ಕುಂಕುಮಕ್ಕೆ ಬರೋಕ್ಕೆ ಹೇಳಿದರು, ಅದಕ್ಕೋಸ್ಕರ ಹೋಗ್ತಿದ್ದೀನಿ. ಫಸ್ಟು ನಮ್ಮ ಅತ್ತಿಗೆ ಮನೆಗೆ ಬಂದೆ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನನಗಂತೂ ಖುಷಿ ಆಯಿತು. ಅವರು ಅರಿಶಿನ ಕುಂಕುಮಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ, ಸೊ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಹೆಣ್ಮಕ್ಳಿಗೆ ಮುತ್ತೈದೆ ಸ್ಥಾನ ಅಂದರೆ ಏನೋ ಒಂಥರ ಖುಷಿ ಅಲ್ವಾ. ಅರಿಶಿನ ಕುಂಕುಮ ಬಳೆ ಹೂ ಅಂದರೆ ಹೆಣ್ಮಕ್ಳಿಗಂತೂ ನಿಜವಲ್ಲೂ ತುಂಬ ಆಡಂಬರನೇ. ಚಿನ್ನ ಒಡವೆಗಿಂತ ಐಶ್ವರ್ಯ ಇನ್ನೇನಿಲ್ಲ ನಮ್ಮ ಹೆಣ್ಮಕ್ಳಿಗೆ. ಅದಕ್ಕೋಸ್ಕರ ಅವ್ರ ಮನೆಗೆ ಫಸ್ಟ್ ಹೋಗಿದ್ದು. ಅವ್ರ ಹತ್ರ ಹಾಗೆ ದೇವ್ರಿಗೂ ಕೈ ಮುಕ್ಕೊಂಡು ಅವ್ರ ಮನೆಯೂ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ನೆಕ್ಸ್ಟು ನಮ್ಮ ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಅವ್ರ ಮನೆಯೇ ಕೂತಿದ್ದು. ಕೈಗೆ ಅರಿಶಿನ ದಾರ ಎಲ್ಲ ಕಟ್ಟಿದ್ರು. ಅವ್ರ ಮನೆಯಿಂದ ನಮ್ಮ ಅಜ್ಜಿ ಮನೆಗೆ ಬಂದೆ. ನಮ್ಮ ಅಜ್ಜಿನೂ ಎಲ್ಲ ರೆಡಿ ಮಾಡ್ಕೋತಾಯಿದ್ರು ನೈವೇದ್ಯಕ್ಕೆ. ಬೊಮ್ಮ ಅಂತ ಹೇಳ್ಬಿಟ್ಟು ಅರಿಶಿನ ಕುಂಕುಮ ತೊಗೊಂಡೋಗು ಅಂದರು. ಅವರು ಕೂಡ ಅರಿಶಿನ ಕುಂಕುಮ ಕೊಟ್ಟರು. ಈ ಲಕ್ಷ್ಮೀ ಹಬ್ಬದಲ್ಲಿ ಎಲ್ಲ ಮನೆಗೂ ಮುತ್ತೈದೆಯರೆಲ್ಲ ಅರಿಶಿನ ಕುಂಕುಮ ಬಾಗಿನ ತೊಗೊಂಡೋಗ ಕರೀತಾರಲ್ವ. ಸೊ ನಾನು ಹಾಗೆಯೇ ನಮ್ಮ ಅಜ್ಜಿ ಮನೆಗೆ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ನಾವು ನೆನ್ನೆ ರೆಡಿ ಮಾಡಿದ್ವಲ್ಲ ಆ ತಾಯಿನೇ ಇದು. ನೋಡಿ ಚೆನ್ನಾಗಿದ್ದರೆ ಒಂದು ಕಮೆಂಟ್ ಮಾಡಿಬಿಡಿ ಚೆನ್ನಾಗಿದೆ ಅಂತ.